ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಾದಾಸೋಹಿ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಲಿಂಗೈಕ್ಯವಾದಂಥ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಒಂದು ಪರಂಪರೆನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಆ ಒಂದು ನೋವಿನಲ್ಲಿದ್ದಾರೆ ಎಲ್ಲ ಭಕ್ತಾದಿಗಳು. ಅಂತಿಮ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಳೆಯಲ್ಲೇ ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀ ಶರಣಬಸಪ್ಪ ಅಪ್ಪ ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ಸಂತ ಶ್ರೀಶೈಲಂನ ಶ್ರೀ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಪ್ಪಾರನ್ನ ಕಳೆದುಕೊಂಡು ಭಕ್ತ ಸಮೂಹ ದುಃಖದ ಕಡಲಲ್ಲಿ ಮುಳುಗಿದೆ. ಅಪ್ಪ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿ ವಿಶ್ವವಿದ್ಯಾಲಯವನ್ನೇ ಸ್ಥಾಪಿಸಿದ್ದಾರೆ. ದಾಸೋಹ ಶೈಕ್ಷಣಿಕ ಕ್ರಾಂತಿ ನೆನೆದು ಕಣ್ಣೀರಿಟ್ಟಿದ್ದಾರೆ ಸಾರಂಗಧರ ಸ್ವಾಮೀಜಿಗಳು. ಶ್ರೀ ಶರಣಬಸಪ್ಪ ಅಪ್ಪ ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ಸಂತ ಅವರನ್ನು ನಾವೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ ಹೇಳಿ ಶ್ರೀಶೈಲಂನ ಶ್ರೀ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಕಲ್ಯಾಣ ಕರ್ನಾಟಕದ ಭಾಗದ ಒಬ್ಬ ಶ್ರೇಷ್ಠ ಸಂತ. ಅಂತಹ ಸಂತನ ಕಳ್ಕೊಂಡು ಇವತ್ತು ನಾವು ದುಃಖದ ಮಡಲಲ್ಲಿದ್ದೇವೆ. ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಎಂಥ ಕ್ರಾಂತಿ ಮಾಡಿದರು ಅಂತ ಕೇಳಿದರೆ, ದೊಡ್ಡಪ್ಪ ಅಪ್ಪ ಅವರು ಲಿಂಗೈಕ್ಯರಾದಾಗ ಈ ಪೀಠಕ್ಕೆ 40,000 ರೂಪಾಯಿ ಸಾಲ ಇತ್ತು 93ರಲ್ಲಿ. ಅದನ್ನು ಹೊಡೆದೋಡಿಸಿ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿ ಇವತ್ತು ವಿಶ್ವವಿದ್ಯಾಲಯ ಮಟ್ಟಕ್ಕೆ ತಂದಿದ್ದಾರೆ. 25,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 3,000 ಮಂದಿ ಶಿಕ್ಷಕರಿದ್ದಾರೆ. ಇದಲ್ಲದೆ 5,000 ಜನ ಸ್ವಾಮಿಗಳಿದ್ದರೂ ಕೂಡ ವಿಶ್ವಗುರು ಬಸವಣ್ಣನವರ ಮೂರ್ತಿ ಯಾರಿಗೆ ಪಾರ್ಲಿಮೆಂಟ್ನಲ್ಲಿ ಕೂಡಿಸೋಕ್ಕಾಗಿದ್ದಿಲ್ಲ. ಅದು ಶರಣಬಸಪ್ಪ ಅಪ್ಪ ಅವರು ಪಾರ್ಲಿಮೆಂಟ್ನಲ್ಲಿ ಕೂಡಿಸಿದರು. ಅಬ್ದುಲ್ ಕಲಾಂ ವಾಜಪೇಯಿ ಸರ್ಕಾರದಲ್ಲಿ. ಜೊತೆಗೆ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಬಹುದಿನದ ಬೇಡಿಕೆ ಅವರು. ಹೈದರಾಬಾದ್ ಕರ್ನಾಟಕ ಹೋಗಬೇಕು, ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಯಡಿಯೂರಪ್ಪರ ಮೇಲೆ ಒತ್ತಡ ತಂದು ಈ ಕಲ್ಯಾಣ ಕರ್ನಾಟಕ ಮಾಡಿದ ಶ್ರೇಯಸ್ಸು ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಸಿಗ್ತಾ ಇದೆ. ಭಕ್ತರ ಮೇಲೆ ಅಪಾರವಾದ ಗೌರವ. ಅವ್ರು ಹೇಳ್ತಿದ್ರು, ಕಾಯಕ ದಾಸೋಗ, ಉಂಡು ಉಟ್ಟು ಉಳಿದಿದ್ದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಅದನ್ನೇ ಅವರು ವಚನದಲ್ಲಿ ಹೇಳ್ತಾ ಇದ್ದರು. ತನಗಾಗಿ ಮಾಡುವುದು ಉಪಜೀವನ, ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ, ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಪರಮಾತ್ಮನ ಕಾಣುವುದು ದಾಸೋಗ ಜೀವನ. ಕಾಯಕ ಮತ್ತು ದಾಸೋಗಕ್ಕೆ ಮಹತ್ವ ಕೊಟ್ಟ ಏಕೈಕ್ಯ ವ್ಯಕ್ತಿ ಈ ಭಾಗದಾಗ ಅಭಿನವ ಬಸವಣ್ಣ ಅಂದರೆ ಅದು ಶರಣಬಸಪ್ಪ ಅಪ್ಪ ಅವರು. ಅಂಥವರನ್ನು ಕಳ್ಕೊಂಡು ಇವತ್ತು ನಾವು ದುಃಖದಲ್ಲಿ ಇದ್ದೇವೆ. ಭಕ್ತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮುಂಜೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಇದ್ದಾರೆ. ರಾಣಿ ಚಿತ್ತೂರು ಚೆನ್ನಮ್ಮನಂತೆ ದ್ರಾಕ್ಷಾಯಣಿ ತಾಯಿ ಬೆನ್ನೆಲುವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಶರಣಬಸಪ್ಪ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತೀನಿ. ಅಂತಿಮ ವಿಧಾನ ಅಂದರೆ ನಾನು ಈ ಸಂಸ್ಥೆಯಲ್ಲಿ ಸುಮಾರು 14 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಈ ಸಂಸ್ಥೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದಕ್ಕೆ ನನಗೆ ಗೌರ್ಮೆಂಟ್ ಜಾಬ್ ಆಗಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಯಾಕಂದರೆ ನಾ ಇಲ್ಲಿ ಸೇವೆ ಸಲ್ಲಿಸುವಾಗ ನಮಗೆ ಸ್ಯಾಲ್ರಿ 6,000 ರೂಪಾಯಿ ಇತ್ತು. ಅಪ್ಪಾಜಿಯವರು ನಮಗೆ ಕರೆದು ನೋಡು ಇಲ್ಲಿ ಸೇವೆ ಮಾಡಿ ನೀನು ಸರಿಯಾಗಿ ದೇವರೆಲ್ಲ ಒಳ್ಳೆಯ ಮಾಡುತ್ತಾರೆ ಅಂತ ಹೇಳ್ತಿದ್ರು. ಅದೇ ರೀತಿ ನಾನು ರಾತ್ರಿ 11ಕ್ಕೆ ಬಂದಾಗ ಕಾಜು ಕಿಸ್ಮಿಸ್ ಬಾದಾಮ್ ಹಾಲು ಕೊಟ್ಟು ನಂಗೆ ಪ್ರೋತ್ಸಾಹಿಸ್ತಿದ್ರು. ಒಳ್ಳೆ ಬಿರಾದಾರ್ ಒಳ್ಳೆ ಕೆಲಸ ಮಾಡ್ತಿದ್ದೆ, ಹುಡುಗರು ಮಾಡ್ತಾಯಿದ್ದು, ಇದು ಕೆಲಸ ಮಾಡು ಕಾರ್ಪೊರೇಷನ್ಗೆ ಹೋಗು, ಈ ಕೆಲಸ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ರು. ನಾವು ಇಷ್ಟು ಅವರಿಗೆ ಇನ್ನೂ ಏನು ಅನುಭವಕ್ಕೂ ಅನ್ನೋದು ಗೊತ್ತಾಗ್ತಲ್ಲ. ನಮ್ಮ ತಂದೆಕಿಂತ ಹೆಚ್ಚು ನಾನು ಬಸವ ಕಲ್ಯಾಣದ ಧನ್ನೂರು ಗ್ರಾಮದವನು. ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಾಗ ನಮ್ಮ ತಂದೆಯವ್ರು ನೋಡಿಲ್ಲ, ನಾವು ಇಲ್ಲಿ ಬಂದು ಎಲ್ಲ ಏನು ಪ್ರಾಬ್ಲಮ್ ಇದ್ರೆ ಹೇಳ್ತಿದ್ದೀವಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ. ಅಂಥ ತಂದೆ ನಾವು ಕಳ್ಕೊಂಡಿದ್ದೀವಿ. ತಮ್ಮ ಮಕ್ಕಳ ಏನು ಕಾಳಜಿ ಎಲ್ಲ ಕಾಳಜಿನ ತಂದೆಕಿಂತ ಹೆಚ್ಚು ನಮ್ದು ಏನೇ ಪ್ರಾಬ್ಲಮ್, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇರಲಿ, ನನ್ನದೇ ಪ್ರಾಬ್ಲಮ್ ಇರಲಿ, ನಮ್ಮ ಸಹೋದ್ಯೋಗಿಗಳ ಪ್ರಾಬ್ಲಮ್ ಇರಲಿ, ನಾವು ಬಂದು ಅಪೋಸಿಯರು ಭೇಟಿ ಆಗ್ತಿದ್ದೆವು. ಅವು ನಮ್ಗೆ ಒಳ್ಳೆಯ ರೀತಿಯಿಂದ ಸಲಹೆ ಕೊಡ್ತಿದ್ರು. ಅದೇ ರೀತಿಯಿಂದ ಅದು ಈ ಮಾರ್ಗದರ್ಶನದ ಹೋಗಪ್ಪ ಅಂತ ಹೇಳ್ತಿದ್ರು. ಆ ಮಾರ್ಗದರ್ಶನದ ಹೋಗಿಗಾಗಿ ನಾನು ಈ ಒಂದು ದೊಡ್ಡ ಸ್ಥಾನದ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ. ಆ್ಯಸ್ ವೆಲ್ ಆಸ್ ಸ್ಟಾಫ್ ಸೆಕ್ರೆಟರಿ ಆಗಿದ್ದೀನಿ. ಸತತವಾಗಿ 11 ವರ್ಷ ಇಲ್ಲೇ ನಮಗೆ ಸೇವೆ ಸಲ್ಲಕ್ಕೆ ಸಿಕ್ಕಿದೆ. ಆಮೇಲೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆದಾಗೂ ಇಲ್ಲೇ ಸೇವೆ ಸಲ್ಲಿಸಕ್ಕೆ ನಂಗೆ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ. ಮಹಾದಾಸೋಹಿ ಶರಣಬಸವೇಶ್ವರರ 8ನೇ ಪೀಠಾಧಿಪತಿಗಳಾದ ಶ್ರೀ ಶರಣಬಸಪ್ಪ ಅಪ್ಪ ಅವರು ಇವತ್ತಿನ ದಿನ ನಮ್ಮನ್ನು ಅಗಲಿ ಲಿಂಗೈಕ್ಯರಾಗಿದ್ದು, ಇವತ್ತಿನ ದಿನ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಕ್ತ ವೃಂದಕ್ಕೆ ಇವತ್ತಿನ ಭಾಳ ದೊಡ್ಡ ಹಾನಿಯಾಗಿದೆ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತಿದ್ದೇನೆ. ಶೈಕ್ಷಣಿಕ ಕ್ರಾಂತಿ ಮಾಡಿದಂಥ ಒಬ್ಬ ಏಕೈಕ ಪೀಠಾಧಿಪತಿ ಅಂದರೆ ನಮ್ಮ ಶರಣಬಸಪ್ಪ ಅಪ್ಪ ಅವರು. ಶರಣಬಸಪ್ಪ ಅಪ್ಪ ಅವರ ಒಂದು ವಿದ್ಯಾವರ್ಧಕ ಒಂದು ಕಾಲೇಜಾಗಲಿ, ಇವತ್ತಿನ ದಿನ ಅವರು ಎಷ್ಟೋ ಹೈಸ್ಕೂಲು, ಇವತ್ತಿನ ಪ್ರಾಥಮಿಕ ಶಾಲೆ, ಇವತ್ತಿನ ಮಹಾದ್ವಾಸೋಹವನ್ನು ಇವತ್ತಿನ ದಿನ ನಡೆಸ್ಕೊಂಡು ಬಂದಂಥ ನಮ್ಮ ಆರಾಧ್ಯ ದೈವ ಇವತ್ತಿನ ದಿನ ನಾವೆಲ್ಲರೂ ಕಳ್ಕೊಂಡು ನಾವೆಲ್ಲರೂ ಇಡೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯ ಇವತ್ತಿನ ನಿರವ ಮೌನವನ್ನು ಆಚರಿಸ್ತಾ ಇದೆ. ಆದರೆ ನನಗೊಂದು ಏನು ಇವತ್ತು ಒಳ್ಳೆಯದಪ್ಪ ಅಂದರೆ ಇವತ್ತಿನ ಶ್ರಾವಣ ಶುಕ್ರವಾರ ದಿವಸ ಇವತ್ತಿನ ದಿನ ಅಪ್ಪ ಅವರ ಒಂದು ಲಿಂಗೈಕ್ಯವನ್ನು ಇವತ್ತಿನ ನಾವು ಬಹಳ ಸಂತೋಷವೂ ಆಗ್ತಾಯಿದೆ, ಅಷ್ಟು ದುಃಖನೂ ಇವತ್ತಿನ ನನಗಾಗ್ತಾಯಿದೆ. ಅದಕ್ಕಾಗಿ ಆ ಒಂದು ದೇವರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಇಡೀ ರಾಜ್ಯದ ಎಲ್ಲ ಜನರ ಮೇಲೆ ಇರಲಿ ಅಂಥೇಳಿ ನಾನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ಷರ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿ, ದಾಸೋಹ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದವರು. ಇವತ್ತಿನ ದಿನ ಇಡೀ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲ, ಇಡೀ ಕರ್ನಾಟಕ ಮತ್ತು ಅದರ ಆಚೆ, ದೇಶ ಮತ್ತು ಅದರ ಆಚೆ ಇಲ್ಲಿಯ ಮಕ್ಕಳು ಇವತ್ತು ಉದ್ಯೋಗದಲ್ಲಿದ್ದಾರೆ. ಇಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥ ಮಕ್ಕಳು ಒಳ್ಳೊಳ್ಳೆಯ ನೆಲೆಗಳನ್ನು ಕಂಡುಕೊಂಡಿದ್ದಾರೆ. ಆಮೇಲೆ ಇದು ಶಿಕ್ಷಣದಲ್ಲಿ ಮಾತ್ರ ಕ್ರಾಂತಿಯನ್ನು ಎಬ್ಬಿಸಲಿಲ್ಲ ಅಪ್ಪ ಅವರು. ಶಿಕ್ಷಣ ಹಬ್ಬ ಮಾತ್ರ ಮಾಡಲಿಲ್ಲ, ಉದ್ಯೋಗದ ಹಬ್ಬನ್ನು ಸಹಿತ ಮಾಡಿದ್ರು. ಶರಣಬಸವೇಶ್ವರ ಸಂಸ್ಥಾನ ಅಂತಂದರೆ ಇಲ್ಲಿ ದಾಸೋಗದಲ್ಲಿ ಇಲ್ಲಿ ಉಂಡು ಇಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಂಡು ಇಲ್ಲಿಯೇ ಉದ್ಯೋಗವನ್ನು ಮಾಡಿ ಭಾಳ ದೊಡ್ಡ ದೊಡ್ಡ ಒಂದು ಹುದ್ದೆಗಳಲ್ಲಿ ಇದ್ದುಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಎಲ್ಲರೂ ಸಹಿತ ಇವತ್ತು ಅತೀವವಾದ ದುಃಖದಲ್ಲಿ ಇದ್ದಾರೆ. ಶರಣಬಸವೇಶ್ವರ ಒಂದು ಯುಗ ಮುಗಿದಂತೆ ಬಹುಶಃ ಇವತ್ತು ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಅವರ ಒಂದು ಯುಗ ಇವತ್ತು ಮುಗಿದು ಹೋಯ್ತೇನೋ.